ಇದು ನಾವು ನೀರೆಲ್ಲ ಹಾಕಿ ಹಿಟ್ಟನ್ನು ಹಾಕಿರೋದ್ರಿಂದ ಚೆನ್ನಾಗಿ ಎದ್ದು ಬರ್ತದೆ ನೋಡಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಅದರ ಮಜಾನೇ ಬೇರೆ. ತುಪ್ಪ ಇದಕ್ಕೆ ಚೆನ್ನಾಗಿರ್ತದೆ, ಟೇಸ್ಟ್ ಅಂತೂ ತುಂಬ ಸೂಪರ್ ಆಗಿರ್ತದೆ. ಫ್ರೆಂಡ್ಸ್, ನಾನಿವತ್ತೊಂದು ಹಳ್ಳಿ ಕಡೆ ರೆಸಿಪಿ ಮಾಡಿ ತೋರಿಸ್ತೇನೆ. ಅದಂತೂ ನಮ್ಮ ತುಳುನಾಡಿನಲ್ಲಿ ಹಳೇ ಕಾಲದಿಂದಲೂ ಮಾಡಿಕೊಂಡು ಬಂದಂತಹ ರೆಸಿಪಿ ಪಜೆಮಡಿಕೆಲ ಅಂತ ಹೇಳಿ. ಅದನ್ನು ಮಾಡುವಂಥದ್ದು ಈ ಬಾಳೆ ಎಲೆಯಿಂದ ನೋಡಿ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ನಮಗೆ ಇದರಲ್ಲಿ ಬಾಳೆ ಎಲೆ ಒಂದು 4 ರಿಂದ 5 ಎಲೆ ಸಿಕ್ಕರೆ ಸಾಕು. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾನಿಲ್ಲೊಂದು 4-5 ಎಲೆಯನ್ನು ತಗೋತೇನೆ. ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಎಲೆ ಬೇಕಾಗ್ತದೆ ನೋಡಿ. ನಾನಿಷ್ಟು ದೊಡ್ಡ ಎಲೆಯನ್ನು ತಗೋತೇನೆ. ಈ ಎಲೆಯನ್ನು ಮತ್ತೆ ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಳ್ತೇನೆ ನೋಡಿ. ಈ ಥರ ಒಂದು ಎಲೆಯನ್ನು ಹೀಗೆ 2 ತುಂಡು ಮಾಡಿಕೊಳ್ತೇನೆ. ಈಗ ಒಂದು 4 ರಿಂದ 5 ಎಲೆ ಸಿಕ್ಕರೆ ಸಾಕು. ಸ್ವಲ್ಪ ಹರಿದ್ರೆ ತೊಂದರೆ ಇಲ್ಲ, ಅದನ್ನೆಲ್ಲ ಕಟ್ ಮಾಡಿಕೊಂಡು ಸರಿ ಮಾಡಿಕೊಳ್ಬೋದು. ಹನಿಯೆಲ್ಲ ಬಿದ್ದು ಬಾಳೆ ಎಲೆ ಆಲ್ರೆಡಿ ಚಂಡಿ ಆಗಿದೆ. ಈಗ ಸ್ವಲ್ಪ ಅದನ್ನು ತೊಳೆಯೋದಷ್ಟೇ. ಬಾಳೆ ಎಲೆಯನ್ನು ಉಂಟಲ್ಲ, ನಾನು ಚೆಂದ ಮಾಡಿ ತೊಳೆದೆ, 2 ಕಡೆಯಲ್ಲಿ ಚೆನ್ನಾಗಿ ತೊಳೆದಿದ್ದೇನೆ ನೋಡಿ. ಅದು ಯಾಕಂತ ಹೇಳಿದರೆ ಇದನ್ನು ಪಜೆ ಥರ ಫೋಲ್ಡ್ ಮಾಡಲಿಕ್ಕೆ ಉಂಟು ಎಲೆಯನ್ನು. ಆವಾಗ ನಾವು 2 ಕಡೆಯಲ್ಲಿ ತೊಳೆಯಬೇಕಾಗ್ತದೆ. ಇದನ್ನು ಇನ್ನು ಮಧ್ಯದಲ್ಲಿ ಹೀಗೆ ಕಟ್ ಮಾಡಿಕೊಳ್ಳುವ. ಪಜೆ ಅಂತ ಹೇಳಿದರೆ ನಮ್ಮ ತುಳುವಲ್ಲಿ ಇರುವಂತಹ ಒಂದು ಶಬ್ದ, ಅದೇ ನಾವು ಕನ್ನಡದಲ್ಲಿ ಅದಕ್ಕೆ ಚಾಪೆ ಅಂತ ಹೇಳ್ತೇವೆ. ಆ ಪಜೆ ಮಡಿಕೆ ಅಂತ ಹೇಳಿದರೆ ತುಳುವಿನ ವರ್ಡಿಂದಲೇ ನಮಗೆ ಆ ತಿಂಡಿದ್ದು ಹೆಸರು ಬಂದಿರೋದು. ನಾವಿಲ್ಲಿ ಪಜೆ ಮಡಿಕೆ ಮಾಡಬೇಕಾದ್ರೆ ಎಲೆ ಸ್ವಲ್ಪ ಅಗಲ ಅಗಲ ತಗೋಬೇಕಾಗ್ತದೆ. ತುಂಬ ಚಿಕ್ಕದಾದರೆ ನಮಗೆ ಅದನ್ನು ಮಡಿಸಲಿಕ್ಕೆ ಬರೋದಿಲ್ಲ ನೋಡಿ. ಇಷ್ಟು ದೊಡ್ಡದು ಬೇಕಾಗಿಲ್ಲ. ಇದೊಂದು ಈ ಪೋರ್ಷನ್ ನಾನು ಇಲ್ಲಿ ಕಟ್ ಮಾಡಿಕೊಳ್ತೇನೆ ನೋಡಿ. ಇಷ್ಟು ಸಾಕಾಗ್ತದೆ. ಈ ಎಲೆಯನ್ನು ಚೆನ್ನಾಗಿ ಬಾಡಿಸುವ. ನಾವು ಈ ಥರ ಬಾಡಿಸೋದ್ರಿಂದ ಎಲೆಯನ್ನು ಫೋಲ್ಡ್ ಮಾಡಬೇಕಾದ್ರೆ ಅದು ಹರಿಯುವುದಿಲ್ಲ. ಹಾಗಾಗಿ ನೋಡಿ ಸ್ವಲ್ಪ ಚೆನ್ನಾಗಿ ಬಾಡಿಸಬೇಕು. ಆ ಎಲೆಯಲ್ಲಿ ಹಾಕಿ ಮಾಡುವಂತಹ ಪಜೆ ಮಡಿಕೆಲದ ಪರಿಮಳನೇ ಬೇರೆ. ಅದು ಕೂಡ ಈ ಬಾಳೆ ಎಲೆಯದ್ದು ಪರಿಮಳ ಚೆನ್ನಾಗಿರ್ತದೆ ನೋಡಿ. ಈ ಥರ ಇದ್ದರೆ ಇದನ್ನು ಫೋಲ್ಡ್ ಮಾಡಿದರೆ ಏನಾಗೋದಿಲ್ಲ. ಈ ಥರ ಆಗಬೇಕು. ಇದೇ ರೀತಿ ಎಲ್ಲ ಬಾಳೆ ಎಲೆಯನ್ನು ಬಾಡಿಸ್ತಾ ಬರುವ. ನಮ್ಮ ಹಳೇ ಕಾಲದ ರೆಸಿಪಿ ಏನು ಮಾಡಬೇಕಾದ್ರೂ ಕೂಡ ಅದಕ್ಕೆ ತುಂಬ ಸಾಮಗ್ರಿ ಏನು ಹಾಕಲಿಕ್ಕಿಲ್ಲ. 1 ಲೋಟ ಅಕ್ಕಿಗೆ ಅರ್ಧ ಲೋಟದಷ್ಟು ತೆಂಗಿನ ತುರಿಯನ್ನು ಹಾಕೊಂಡಿದ್ದೇನೆ. ಒಂದು ಅರ್ಧ ಲೋಟದಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಇವಾಗ ಹಾಕೊಳ್ತಾ ಇದ್ದೇನೆ. ಈ ಬೆಲ್ಲ ಮತ್ತು ತೆಂಗಿನ ತುರಿ ಫಸ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು. ನಂತರ ಇದಕ್ಕೆ ಅಕ್ಕಿಯನ್ನು ಸೇರಿಸಬೇಕು. ಯಾಕಂತ ಹೇಳಿದರೆ ಈ ಬೆಲ್ಲ ಉಂಟಲ್ಲ ನೀರು ಬಿಡ್ತದೆ. ಇದಕ್ಕೆ ತುಂಬ ನೀರಾಗಬಾರ್ದು ನಮ್ಮ ಹಿಟ್ಟು. ಹಾಗಾಗಿ ಬೆಲ್ಲ ಮತ್ತು ಈ ತೆಂಗಿನ ತುರಿಯನ್ನು ಫಸ್ಟಿಗೆ ರುಬ್ಬಿಕೊಳ್ಬೇಕು. ಇದನ್ನು ನೀರು ಹಾಕದೇನೆ ನುಣ್ಣಗೆ ನಾನು ರುಬ್ಬಿ ತರ್ತೇನೆ ನೋಡಿ. ಇಷ್ಟು ಸಣ್ಣದಾಗಿ ಕಡೆದು ಕೂಡಲೇ ನಂತರ ನಾವು ಅಕ್ಕಿಯನ್ನು ಹಾಕಬೇಕು. ಬೆಳ್ತಿಗೆ ಅಕ್ಕಿ 1 ಲೋಟದಷ್ಟು ಅಕ್ಕಿಯನ್ನು ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಚೆನ್ನಾಗಿ ನಂದಿದೆ ನೋಡಿ. ಇದನ್ನು ಇವಾಗ ನಾವು ಮಿಕ್ಸಿಯಲ್ಲಿದ್ದಂತಹ ಈ ತೆಂಗಿನ ತುರಿ ಮತ್ತು ಬೆಲ್ಲದ ಮಿಶ್ರಣಕ್ಕೆ ಹಾಕೊಳ್ಳುವ. ಇನ್ನು ಒಟ್ಟಿಗೆ ನಾವು ಸಣ್ಣ ಮಾಡಿಕೊಳ್ಳುವ. ನಾವು ಫಸ್ಟಿಗೆ ಅಕ್ಕಿ ಬೆಲ್ಲ ಹಾಗೆಯೇ ತೆಂಗಿನ ತುರಿಯನ್ನು ಒಟ್ಟಿಗೆ ಹಾಕೊಂಡ್ರೆ ನೀರಿನ ಪ್ರಮಾಣ ಗೊತ್ತಾಗೋದಿಲ್ಲ ನಮಗೆ. ಯಾಕಂತೇಳಿದರೆ ಈ ಬೆಲ್ಲ ನೀರು ಬಿಡ್ತದೆ ನೋಡಿ. ನಾನಿಲ್ಲೊಂದು 5 ರಿಂದ 6 ಕರಿಮೆಣಸನ್ನು ಹಾಕ್ಕೊಳ್ತೇನೆ. ಇದು ಆಪ್ಷನಲ್, ಬೇಕಿದ್ದರೆ ಮಾತ್ರ ಹಾಕೋಬಹುದು ಅಥವಾ ಸ್ಕಿಪ್ ಮಾಡ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ತೇನೆ. ಸ್ವಲ್ಪ ಅಂತ ಹೇಳಿದರೆ ಒಂದು 1/4 ಲೋಟಕ್ಕಿಂತಲೂ ಕಡಿಮೆ ನೀರನ್ನು ಹಾಕ್ಕೊಳ್ತೇನೆ ನಾನು. ಮತ್ತೆ ಬೇಕಾದ್ರೆ ನೋಡ್ಕೊಂಡು ಹಾಕಿದರೆ ಆಯಿತು. ನುಣ್ಣಗೆ ರುಬ್ಬಿ ತರುವ ನೋಡಿ. ನುಣ್ಣಗೆ ರುಬ್ಬಿಕೊಂಡಾಗಿದೆ. ಸ್ವಲ್ಪ ಗಟ್ಟಿ ಗಟ್ಟಿ ರುಬ್ಬಿಕೊಳ್ಬೇಕು, ತುಂಬ ನೀರಾಗಬಾರ್ದು ನಮ್ಮ ಹಿಟ್ಟು. ಇಲ್ಲಿ ನಾನು ಅಕ್ಕಿ ಉಂಟಲ್ಲ, ಈ ಊಟದ ಅಕ್ಕಿನ ತಗೊಂಡಿದ್ದೇನೆ. ಈ ದೋಸೆ ಅಕ್ಕಿ ಅಥವಾ ನಾವು ಯಾವುದು ಈ ಬೆಳ್ತಿಗೆ ಅಕ್ಕಿ ಯೂಸ್ ಮಾಡ್ತೇವೆ ಅದನ್ನು ಯಾವುದನ್ನು ಕೂಡ ತೊಗೊಂಡು ಮಾಡ್ಕೋಬೋದು. ಪಜೆ ಮಡಿಕೆ ಹಿಟ್ಟೆಲ್ಲ ರೆಡಿಯಾಗಿದೆ ನೋಡಿ. ಯಾವ ರೀತಿ ಹದ ಬಂದಿದೆ ಅಂತೇಳಿ ನಾನು ತೋರಿಸಿಕೊಟ್ಟೆ. ಇನ್ನು ಅದನ್ನು ನಾವು ಬಾಳೆ ಎಲೆಗೆ ಹಾಕೋದೆ. ಬಾಳೆ ಎಲೆಯನ್ನು ಬಾಡಿಸಿ ಎಲ್ಲ ತಂದಾಗಿದೆ. ಇದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕೊಳ್ಳುವ. ನಮ್ಮ ಹಿಟ್ಟು ಬೆಂದಾದ ನಂತರ ಈ ಬಾಳೆ ಎಲೆಯಿಂದ ಎದ್ದು ಬರಬೇಕು. ಹಾಗಾಗಿ ಸ್ವಲ್ಪ ಈ ಥರ ನೀರನ್ನು ಹಾಕೊಳ್ಳುವ ನೋಡಿ. ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತೇನೆ. ನಂತರ ಇಡೀ ಎಲೆಗೆ ಅದನ್ನು ಹರಡಿಕೊಳ್ತೇನೆ. ಎಷ್ಟು ತೆಳುವಾಗ್ತದೆ ಅಷ್ಟು ತೆಳುವಾಗಿ ಮಾಡ್ಕೋಬೇಕು. ಕೈಯಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಈ ಥರ ಸ್ಪೂನನ್ನು ಇಟ್ಕೊಂಡು ಮಾಡ್ಕೋಬೋದು ನೋಡಿ. ಇನ್ನು ಸ್ವಲ್ಪ ಹಿಟ್ಟು ಬೇಕಾಗ್ತದೆ ಈ ತುದಿಗೆ ಬರಬೇಕಂತಿದ್ರೆ. ನಾವು ನೋಡ್ಕೊಂಡು ಹಿಟ್ಟನ್ನು ಹಾಕ್ಕೊಂಡ್ರೆ ಆಯಿತು. ಎಲ್ಲಿ ಕೂಡ ದಪ್ಪ ಬರೋದು ಬೇಡ ನೋಡಿ. ಇಡೀ ಎಲೆಗೆ ಈ ಥರ ಹರಡಿ ಆದ ನಂತರ ಇದನ್ನು ಚಾಪೆ ಥರ ಮಡಚಬೇಕು. ಹೀಗೆ ಮಡಚಬೇಕಾದ್ರೆ ತುಂಬ ನೀರಾದರೆ ಉಂಟಲ್ಲ ಹಿಟ್ಟು ಹರಿದುಕೊಂಡು ಹೋಗ್ತದೆ. ಹಾಗಾಗಿ ಸ್ವಲ್ಪ ನಾವು ಹಿಟ್ಟನ್ನು ಗಟ್ಟಿ ಮಾಡುವಂಥದ್ದು ನೋಡಿ. ಈ ಥರ ಚಾಪೆ ಥರ ಮಾಡಿ ಹಾಗೆ ಬೇಯಲಿಕ್ಕೆ ಇಡಬೇಕು.
ಪಜೆಮಡಿಕೆಲ್ಲ ಅಂತ ಹೇಳಿದ್ರೆ ಉಂಟಲ್ಲ, ಈ ಹೆಸರಿಗೆ ಹೇಳೋ ಹಾಗೇನೆ ಚಾಪೆಯನ್ನು ಮಡಚೋ ಥರ ಈ ರೆಸಿಪಿಯನ್ನು ಮಾಡಲಿಕ್ಕೆ. ಅಂದರೆ ನಮ್ಮ ಹಿರಿಯರೆಲ್ಲ ಹಾಗೇನಲ್ವ, ಏನಾದರೂ ರೆಸಿಪಿ ಮಾಡಬೇಕಾದ್ರೆ ಅದಕ್ಕೆ ನಮಗೆ ಸೂಟ್ ಆಗುವಂತಹ ಒಂದು ಸಿಚುವೇಶನ್ ನೋಡಿ ಅದಕ್ಕೆ ಸರಿಯಾಗಿ ಒಂದು ಹೆಸರು ಇಡ್ತಾರೆ. ಅಂದರೆ ಪಜೆ ಅಂತ ಹೇಳಿದರೆ ಹಾಸಿಗೆ ಅಥವಾ ಚಾಪೆ, ಅದನ್ನು ಯಾವ ರೀತಿ ಮಾಡಿಸ್ತೀವೋ ಅದೇ ರೀತಿ ಒಂದು ರೆಸಿಪಿ. ಈ ಥರ ರೆಸಿಪಿ ಉಂಟಲ್ಲ, ಈಗಿನವ್ರಿಗೆ ಹೆಚ್ಚಿನವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಮೊದಲೆಲ್ಲ ಇದನ್ನು ಭಾರಿ ಮಾಡ್ತಾಯಿದ್ರು. ಅಂದರೆ ಇದು ಹೆಲ್ತಿ ಕೂಡ ಭಾರಿ ಒಳ್ಳೆಯದು. ಬಾಳೆ ಎಲೆಯಲ್ಲೇ ಮಾಡಿ ಅದನ್ನು ಬೇಯಿಸಲಿಕ್ಕೆ ಇಡುವಂಥದ್ದು. ಆ ಬೇಯಿಸಿದಾಗ ಬಾಳೆ ಎಲೆಯದ್ದೇ ಪರಿಮಳ ನಮಗೆ ರೆಸಿಪಿಯಲ್ಲಿ ಬರ್ತದೆ, ತುಂಬ ಚೆನ್ನಾಗಿರ್ತದೆ ಅದರ ಪರಿಮಳ. ನೋಡಿ, ಹಿಟ್ಟನ್ನೆಲ್ಲ ಬಾಳೆ ಎಲೆಗೆ ಹಾಕಿ ಅದನ್ನು ಬೇಯಲಿಕ್ಕೆ ಇಟ್ಟಾಯಿತು. ಇದನ್ನೇನು ಬೇಯಲಿಕ್ಕೆ ಬಿಡುವ ಒಂದು ಮೀಡಿಯಮ್ ಉರಿಯಲ್ಲಿ 15-20 ನಿಮಿಷಗಳ ಕಾಲ ಆದರೂ ಇದು ಚೆನ್ನಾಗಿ ಬೇಯಬೇಕು. ಈ ಎಲೆಯ ಕಲರ್ ಹಸಿರು ಹೋಗಿ ಹಳದಿ ಕಲರ್ ಆಗ್ತದೆ. ನೋಡಿ, ಎಲೆಯ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ. ಇದನ್ನೀಗ ಒಂದೊಂದೇ ತೆಗಿತಾ ಬರುವ, ಪಜೆಮಡಿಕೆ ರೆಸಿಪಿಯನ್ನು ಬಿಡಿಸ್ತಾ ಬರುವ. ಇದು ನಾವು ನೀರೆಲ್ಲ ಹಾಕಿ ಹಿಟ್ಟನ್ನು ಹಾಕಿರೋದ್ರಿಂದ ಚೆನ್ನಾಗಿ ಎದ್ದು ಬರ್ತದೆ ನೋಡಿ. ನಾವು ಪಜೆಯನ್ನು ಯಾವ ರೀತಿ ಮಾಡಿಸ್ತೇವೆ, ಅಂದರೆ ಚಾಪೆಯನ್ನು ಯಾವ ರೀತಿ ಮಾಡಿಸ್ತೇವೆ ಅದೇ ರೀತಿ ಮಡಿಸಿದ ಹಾಗೆಯೇ ಇದನ್ನು ಓಪನ್ ಮಾಡ್ತಾ ಬರೋದು ನೋಡಿ. ಚಾಪೆಯನ್ನು ನಾವು ಯಾವ ರೀತಿ ಮಾಡಿಸ್ತೇವೆ ಅದೇ ರೀತಿ ಮಡಚಿ ಬೇಯಲಿಕ್ಕೆ ಇಡುವಂಥದ್ದು. ಹಾಗೆಯೇ ಈ ಚಾಪೆಯನ್ನು ಬಿಡಿಸುವಾಗ ಯಾವ ರೀತಿ ನಾವು ಬಿಡಿಸ್ತೇವೆ ಅದೇ ರೀತಿ ಬಿಡಿಸಿದರೆ ಆಯಿತು ನೋಡಿ. ಈ ಥರ ಬರ್ತದೆ ನಮ್ಮ ರೆಸಿಪಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಅದರ ಮಜಾನೇ ಬೇರೆ. ತುಪ್ಪ ಇದಕ್ಕೆ ಚೆನ್ನಾಗಿರ್ತದೆ, ಟೇಸ್ಟ್ ಅಂತೂ ತುಂಬ ಸೂಪರಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹಳ್ಳಿ ಶೈಲಿಯ ಪಜೆಮಡಿಕೆಲ್ಲ ಯಾವ ರೀತಿ ಮಾಡೋದಂತ ಹೇಳಿ. ಈ ರೆಸಿಪಿ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಾವು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.